ಹಲೋ ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ನ ದಿಗ್ಗಜ ಜೇಮ್ಸ್ ಆ್ಯಂಡರ್ಸನ್ ಅವರು ಇವತ್ತು ತಮ್ಮ ಕೊನೆಯ ಟೆಸ್ಟ್ ಮ್ಯಾಚನ್ನು ಪೂರ್ಣಗೊಳಿಸಿದ್ದಾರೆ. ಇದರೊಂದಿಗೆ ಅವರು ಕ್ರಿಕೆಟ್ಗೆ ರಿಟೈರ್ಡನ್ನು ಕೊಟ್ಟಿದ್ದಾರೆ. ದಿಗ್ಗಜ ಪ್ಲೇಯರ್ ಆಗಿದ್ದ ಜೇಮ್ಸ್ ಆ್ಯಂಡರ್ಸನ್ ಇವತ್ತಿಗೆ ಅವರ ಕೆರಿಯರನ್ನು ಮುಗಿಸಿದ್ದಾರೆ. ಕ್ರಿಕೆಟ್ನ ಕೆರಿಯರನ್ನು ಮುಗಿಸಿದ್ದಾರೆ. ಇವರ ಕೆರಿಯರ್ ಸಖತ್ತಾಗಿ ಇತ್ತು. ಒನ್ ಆಫ್ ದ ಬೆಸ್ಟ್ ಬೌಲರ್ ಆಗ್ತಾರೆ ಇವರು ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿನಲ್ಲೇ. ಇವರ ಕರಿಯರ್ ಹೇಗಿತ್ತು ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಶಾರ್ಟ್ ವಿಡಿಯೋ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಜೇಮ್ಸ್ ಆ್ಯಂಡರ್ಸನ್ ಅವರು ತಮ್ಮ ಕೊನೆಯ ಟೆಸ್ಟ್ ಮ್ಯಾಚನ್ನು ಪೂರ್ಣಗೊಳಿಸಿದ್ದಾರೆ. ಇದರೊಂದಿಗೆ ಅವರು ಕ್ರಿಕೆಟ್ ಜಗತ್ತಿಗೆ ರಿಟೈರ್ಡನ್ನು ಕೊಟ್ಟಿದ್ದಾರೆ. ಅವರ ಕರಿಯರ್ ಹೇಗಿತ್ತು ಅಂತ ಸಣ್ಣದಾಗಿ ನೋಡೋದಾದರೆ, ಅವರು ಫಸ್ಟು ಟೆಸ್ಟ್ ಡೆಬ್ಯೂಟ್ ಮಾಡಿದ್ದು ಜಿಂಬಾಬ್ವೆ ವಿರುದ್ಧ ಲಾರ್ಡ್ಸ್ನಲ್ಲಿ 2003ನೇ ಇಸ್ವಿಯಲ್ಲಿ ಅವರು ಟೆಸ್ಟ್ ಡೆಬ್ಯೂಟನ್ನು ಮಾಡ್ತಾರೆ. ಇನ್ನು ODI ಡೆಬ್ಯೂಟ್ ಮಾಡಿದ್ದು 2002ರಲ್ಲಿ. ಇದು ಆಸ್ಟ್ರೇಲಿಯಾ ವಿರುದ್ಧ MCGಯಲ್ಲಿ ಮಾಡ್ತಾರೆ. ಅದಾದ ಬಳಿಕ T20 ಡೆಬ್ಯೂಟನ್ನು 2007ರಲ್ಲಿ ಮಾಡ್ತಾರೆ ಆಸ್ಟ್ರೇಲಿಯಾ ವಿರುದ್ಧ, ಅದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ. ಇವರು ಜಾಸ್ತಿ T20s ಆಡಲಿಲ್ಲ. ಅವರು T20ಯಲ್ಲಿ ಅಷ್ಟೊಂದು ಯಶಸ್ಸು ಕಂಡಿಲ್ಲ. ಜಾಸ್ತಿ ಯಶಸ್ಸು ಕಂಡಿದ್ದು ಏನಿದ್ರು ಟೆಸ್ಟ್ನಲ್ಲಿ ಮತ್ತು ODIನಲ್ಲಿ ಅಂತ ನಾವು ಹೇಳ್ಬೋದು. ಟೆಸ್ಟ್ನಲ್ಲಂತೂ ಲೆಜೆಂಡ್ ಆಗಿದ್ದಾರೆ ಆ್ಯಂಡರ್ಸನ್ ಅವರು. ಇವರು ಭರ್ಜರಿ 188 ಟೆಸ್ಟ್ಗಳನ್ನು ಆಡಿದ್ದಾರೆ. ಇದರಲ್ಲಿ 704 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಒನ್ ಡೇ ಕೆರಿಯರ್ನಲ್ಲಿ 194 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 269 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. T20ನಲ್ಲಿ ಹೀಗಾಗಿ ಹೇಳಿದಂಗೆ ಜಾಸ್ತಿ ಮ್ಯಾಚಸ್ಸನ್ನು ಆಡಿಲ್ಲ. 19 ಪಂದ್ಯದಲ್ಲಿ 18 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಜೇಮ್ಸ್ ಆ್ಯಂಡರ್ಸನ್ ಅವರು ಅತಿ ಹೆಚ್ಚು ವಿಕೆಟ್ ಪಡೆದ ಪೇಸರ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 704 ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮುಖಾಂತರ ಅತಿ ಹೆಚ್ಚು ವಿಕೆಟ್ ಪಡೆದ ಪೇಸರ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ. ಹಾಗೆಯೇ ಇವರು 2010ರ ICC ವರ್ಲ್ಡ್ T20 ಚಾಂಪಿಯನ್ ಟೀಮ್ನಲ್ಲಿದ್ದರು. ಹಾಗೆಯೇ ಫೆಬ್ರವರಿ 2023ರಂದು ಇವರು ಮತ್ತೊಂದು ರೆಕಾರ್ಡ್ ಮಾಡ್ತಾರೆ. ಅದು ಏನಂದರೆ ಓಲ್ಡೆಸ್ಟ್ ಪ್ಲೇಯರ್ ಟು ಟಾಪ್ ದಿ ICC ಮೆನ್ಸ್ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ಸ್. ಹೌದು, ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಓಲ್ಡೆಸ್ಟ್ ಬೌಲರ್ ಟು ಟಾಪ್ ದ ರ್ಯಾಂಕ್ ಆಗ್ತಾರೆ. ಅಂದರೆ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಟಾಪ್ ಹೊಡಿತಾರೆ ಓಲ್ಡೆಸ್ಟ್ ಪ್ಲೇಯರ್ ಆಗಿ ಇವರು. ಹಾಗೆಯೇ ಇನ್ನೂ ಹಲವಾರು ಸಾಧನೆಗಳನ್ನು ಜೇಮ್ಸ್ ಆ್ಯಂಡರ್ಸನ್ ಅವರು ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗೇ ಟೆಸ್ಟ್ನಲ್ಲಿ ಭರ್ಜರಿ 704 ವಿಕೆಟ್, 188 ಸುದೀರ್ಘ ಪಯಣ ಇವ್ರದ್ದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ. 188 ಪಂದ್ಯಗಳನ್ನು ಆಡಿದ್ದಾರೆ. 350 ಇನ್ನಿಂಗ್ಸು, 188 ಟೆಸ್ಟ್ ಮ್ಯಾಚ್ನಲ್ಲಿ. ಚಿಂದಿ ಪರ್ಫಾರ್ಮೆನ್ಸ್ ಆ್ಯಂಡರ್ಸನ್ ಅವರಿಂದ. 188 ಟೆಸ್ಟ್ ಮ್ಯಾಚ್ ಆಡೋದು ಅಂದರೆ ಅಷ್ಟೊಂದು ಸುಲಭವಲ್ಲ, ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಆಡಿದರೆ 200 ಟೆಸ್ಟ್ ಮ್ಯಾಚೇ ಕಂಪ್ಲೀಟ್ ಆಗಿಬಿಡ್ತಾ ಇತ್ತು. ಸಚಿನ್ ಅವರ ಬಳಿಕ ಇವರು ಆಗ್ತಿದ್ರು, ಆದರೆ ಅನ್ಫಾರ್ಚುನೇಟ್ಲಿ ರಿಟೈರ್ಡ್ ಆಗಿಕೊಟ್ಟಿದ್ದಾರೆ. ಒನ್ ಡೇ ಕೂಡ ಚೆನ್ನಾಗಿದೆ ಇವ್ರದ್ದು. 194 ODIನಲ್ಲಿ 269 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟೇ ಸಾಕು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಳೆ ಇರೋದ್ರಿಂದ ಕ್ಷಮಿಸಬೇಕು. ಥ್ಯಾಂಕ್ ಯು.